ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಮನೆಯಲ್ಲೇ ಪ್ರೋಟೀನ್ ಪೌಡರ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಇದು ಮನೆಯಲ್ಲೇ ಮಾಡೋದ್ರಿಂದ ತುಂಬಾ ಒಳ್ಳೇದಲ್ವಾ? ಪ್ರೋಟೀನ್ ಪೌಡರ್ ನಾವು ಹೊರಗಡೆಯಿಂದ ಎಲ್ಲ ತರೋದಕ್ಕಿಂತ ಮನೆಯಲ್ಲೇ ಮಾಡಿದ್ರೆ ಒಳ್ಳೇದು ನೋಡಿ. ಇದರಿಂದ ನಿಮ್ಮ ಕೂದಲು ಉದುರುದು ಸಮಸ್ಯೆ ಇದ್ರೆ ಮತ್ತು ಈ ಕೊಲೆಸ್ಟ್ರಾಲ್ ಕಮ್ಮಿ ಮಾಡ್ಲಿಕ್ಕೆ ಎಲ್ಲ ತುಂಬಾ ಒಳ್ಳೇದು. ಮತ್ತು ಶುಗರ್ ಕೂಡ ಕಂಟ್ರೋಲ್ ಮಾಡ್ತದೆ ಈ ತರ ಮಾಡಿ ಕುಡಿಯೋದ್ರಿಂದ ನೋಡಿ. ಹೇಗೆ ಮಾಡುದಂತ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ನನ್ನ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಿರುವವರಾದ್ರೆ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ, 1 ಕಪ್ಪಿನಷ್ಟು ಮಖಾನ ತಕೊಂಡಿದ್ದೇನೆ. ನಾನು ಹುರ್ಕೊಳ್ತಾ ಇದ್ದೇನೆ, ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಚೆನ್ನಾಗಿ ಇದು ಕ್ರಿಸ್ಪಿಯಾಗಿ ಬರುವ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಮಂದ ಉರಿಯಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಬೇಕು. ತುಂಬಾ ಗ್ಯಾಸ್ ಫಾಸ್ಟ್ ಅಲ್ಲಿ ಇಡಬೇಡಿ, ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಇದು ಶುಗರ್ ಕಂಟ್ರೋಲ್ ಮಾಡ್ಲಿಕ್ಕೆ ಕೂಡ ಒಳ್ಳೇದು. ಮತ್ತು ಈ ಕೂದಲು ಉದುರುವುದಕ್ಕೆ ಎಲ್ಲ ಉಂಟಲ್ಲ, ಈ ತರ ಮಾಡಿ ಕುಡಿಯೋದ್ರಿಂದ ತುಂಬಾ ಒಳ್ಳೇದು. ಈ ತರ ಪುಡಿ ಮಾಡಿ ಇಟ್ರೆ ನಿಮ್ಗೆ ಫ್ರಿಜ್ ಅಲ್ಲಿ 1 ತಿಂಗಳ ತನಕ ಕೂಡ ಸ್ಟೋರ್ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಸ್ಟೋರ್ ಮಾಡಿ ಇಡ್ಬಹುದು, ಹಾಲಲ್ಲಿ ಹಾಕಿ, ಬಿಸಿ ಹಾಲಲ್ಲಿ ಹಾಕಿ ಕುಡಿಯಿದ್ರೆ ಒಳ್ಳೇದು ನೋಡಿ. ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೀವು ಕೈಯಲ್ಲಿ ಮುಟ್ಟಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ, ಕ್ರಿಸ್ಪಿ ಆಗಿ ಬರ್ಬೇಕು. ಅಲ್ಲಿ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ನೋಡ್ತಿರುವಾಗ್ಲೇ ನನ್ನ ಚಾನಲ್ಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ವಿಡಿಯೋಗೊಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ ನೋಡಿ. ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಕಲರ್ ನೋಡಿ, ಕಲರ್ ಚೇಂಜ್ ಆಗಿದೆ. ಇಷ್ಟು ಕಲರ್ ಬಂದ್ರೆ ಸಾಕು ನೋಡಿ. ಈ ತರ ಕಲರ್ ಬರ್ಬೇಕು. ತೆಗಿತಾ ಇದ್ದೇನೆ ನಾನು ನೋಡಿ. ಈಗ ಇದೇ ಪ್ಯಾನಿಗೆ ನಾನು ಗೋಡಂಬಿ ಹಾಕೊಳ್ತಾ ಇದ್ದೇನೆ ನೋಡಿ. ಒಂದ್ ಸ್ವಲ್ಪ ಗೋಡಂಬಿ, ಒಂದು ಅರ್ಧ ಕಪ್ಪಿನಷ್ಟು ಗೋಡಂಬಿ ಹಾಕೊಂಡಿದ್ದೇನೆ. ಅದೇ ಪ್ರಮಾಣದಲ್ಲಿ ಬಾದಾಮಿ ಕೂಡ ತಗೊಂಡಿದ್ದೇನೆ ನೋಡಿ. ಒಂದು ಅರ್ಧ ಕಪ್ಪಿನಷ್ಟು ಬಾದಾಮಿ ಕೂಡ ಹಾಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ರೋಸ್ಟ್ ಮಾಡಿದ್ರೆ ಆಯ್ತು ನೋಡಿ. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಇದು ಮಕ್ಕಳಿಗೆ ಮೆಮೊರಿ ಪವರ್ಗೆಲ್ಲ ಉಂಟಲ್ಲ, ತುಂಬಾ ಒಳ್ಳೇದು. ಓದುವ ಮಕ್ಕಳಿಗೆಲ್ಲ ಈ ತರ ಮಾಡಿಕೊಟ್ರೆ, ಪುಡಿ ಮಾಡಿ ಇಟ್ರೆ ತುಂಬಾ ಒಳ್ಳೇದು. ಹಾಲಲ್ಲಿ, ಬಿಸಿ ಹಾಲಿನಲ್ಲಿ ಹಾಕಿ ಕೊಟ್ರೆ ನೋಡಿ. ಖರ್ಜೂರ ಹಾಕೊಂಡಿದ್ದೇನೆ ನಾನೊಂದು 1/4 ಕಪ್ಪಿನಷ್ಟು ಡ್ರೈ ಖರ್ಜೂರ, ಒಣ ಖರ್ಜೂರ ಹಾಕೊಂಡಿದ್ದೇನೆ. ಈಗ ಒಂದು ಅರ್ಧ ಕಪ್ಪಿನಷ್ಟು ಇದು ಫ್ಲಾಕ್ಸ್ ಸೀಡ್ಸ್ ಹಾಕೊಂಡಿದ್ದೇನೆ. ಮತ್ತು ಇದು ಪಂಪ್ಕಿನ್ ಸೀಡ್ಸ್, ಒಂದು 1/4 ಕಪ್ಪಿನಷ್ಟು ಪಂಪ್ಕಿನ್ ಸೀಡ್ಸ್ ಹಾಕೊಂಡಿದ್ದೇನೆ ನೋಡಿ. ವಾಲ್ನಟ್ ಒಂದು 1/4 ಕಪ್ಪಿನಷ್ಟು ವಾಲ್ನಟ್ ತಗೊಂಡಿದ್ದೇನೆ. ಎಲ್ಲ ಒಟ್ಟಿಗೆ ಹಾಕಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಫ್ಲಾಕ್ ಸೀಡ್ಸ್ ಹಾಕೊಳ್ಳೋದ್ರಿಂದ ಉಂಟಲ್ಲ, ನಿಮ್ಮ ಕೂದಲು ಉದುರಿಕೆ ಎಲ್ಲ ಇದ್ರೆ ಉಂಟಲ್ಲ, ಕೂದಲು ಉದುರುವವರಿಗೆಲ್ಲ ತುಂಬಾ ಒಳ್ಳೇದು. ಕೂದಲು ಉದುರುವ ಸಮಸ್ಯೆ ಎಲ್ಲ ಇದ್ರೆ ತುಂಬಾ ಒಳ್ಳೇದು. ಮತ್ತು ಶುಗರ್ ಕಂಟ್ರೋಲ್ ಮಾಡ್ಲಿಕ್ಕೆ ಕೂಡ, ಶುಗರ್ ಇರುವವರಿಗೆ ಶುಗರ್ ಕಂಟ್ರೋಲ್ ಮಾಡ್ತದೆ. ಮತ್ತು ನಿಮ್ಮ ಬೊಜ್ಜು ಕರಗ್ಲಿಕ್ಕೆ ಎಲ್ಲ ತುಂಬಾ ಒಳ್ಳೇದು ನೋಡಿ. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದೆ. ಇದಕ್ಕೆ ಬೇಕಿದ್ರೆ ನಿಮ್ಗೆ ಒಂದು 2 ಏಲಕ್ಕಿ ಕೂಡ ಹಾಕೊಳ್ಬಹುದು ಫ್ಲೇವರ್ಗೆ ನೋಡಿ. ಸನ್ಫ್ಲವರ್ ಸೀಡ್ಸ್ ಹಾಕೊಂಡಿದ್ದೇನೆ ಒಂದು 1/4 ಕಪ್ಪಿನಷ್ಟು. ಮತ್ತು ಉರಿಗಡ್ಲೆ ಒಂದು 1/4 ಕಪ್ಪಿನಷ್ಟು ಉರಿಗಡ್ಲೆ ಕೂಡ ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಸ್ವೀಟ್ ಬೇಕಿದ್ರೆ ಇದಕ್ಕೆ ಪುಡಿ ಮಾಡುವಾಗ ಸ್ವಲ್ಪ ಕೆಂಪು ಕಲ್ಸಕ್ಕರೆ ಕೂಡ ಹಾಕೊಳ್ಬಹುದು. ಹಾಕೊಂಡ್ರೆ ಒಳ್ಳೇದು. ಇಲ್ಲಾದ್ರೆ ನಾರ್ಮಲ್ ಕಲ್ಸಕ್ಕರೆ ಕೂಡ ಹಾಕೊಳ್ಬಹುದು. ಆದ್ರೆ ನಾನು ಸ್ವೀಟ್ ಏನು ಹಾಕೊಳ್ಳುದಿಲ್ಲ, ನಾವು ಹಾಗೆ ಯೂಸ್ ಮಾಡುದು.
ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ, ಚೆನ್ನಾಗಿ ಈ ತರ ಫ್ರೈ ಆಗ್ಬೇಕು. ಇದು ಪೂರ್ತಿ ತಣ್ಣಗಾದ ಮೇಲೆ ಉಂಟಲ್ಲ, ಇದೇ ರೋಸ್ಟ್ ಮಾಡಿ ಪೂರ್ತಿ ತಣ್ಣಗಾದ ಮೇಲೆ ಪುಡಿ ಮಾಡ್ಕೊಳ್ಬೇಕು ನೋಡಿ. ಎಲ್ಲ ಒಟ್ಟಿಗೆ ಹಾಕೊಳ್ತಾ ಇದ್ದೇನೆ ನಾನು, ಮಕ್ಕನ ಮತ್ತು ಇದು ಎಲ್ಲ ಉಂಟಲ್ಲ ರೋಸ್ಟ್ ಮಾಡಿರೋದು ಎಲ್ಲ ಒಟ್ಟಿಗೆ ಹಾಕೊಳ್ತಾ ಇದ್ದೇನೆ. ಇದು ಬಿಸಿ ಎಲ್ಲ ಆರ್ಬೇಕು, ಚೆನ್ನಾಗಿ ಚೆನ್ನಾಗಿ ಆರಿದ ಮೇಲೆ ಇದನ್ನು ಪುಡಿ ಮಾಡುದು. ಇದಕ್ಕೆ ಬೇಕಿದ್ರೆ ಒಂದು 4 ಏಲಕ್ಕಿ ಮತ್ತು ಕಲ್ಸಕ್ಕರೆ ಈ ಟೈಮಲ್ಲಿ ಹಾಕೊಳ್ಬಹುದು ನೋಡಿ. ಏಲಕ್ಕಿ ಬೇಕಿದ್ರೆ ಹಾಕೊಳ್ಬಹುದು ಪರಿಮಳಕ್ಕೆ, ಮತ್ತು ಇದು ಕಲ್ಸಕ್ಕರೆ ಕೂಡ ಪುಡಿ ಮಾಡುವಾಗ ಹಾಕಿದ್ರೆ ಆಯ್ತು. ನೋಡಿ ಈಗ ಪೌಡರ್ ಮಾಡ್ಕೊಳ್ತೇನೆ ನಾನು, ಸಣ್ಣ ಜಾರ್ನಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಳೋದ್ರಿಂದ ಒಂದು 3 ಸರಿ ಮಾಡಿ ಪುಡಿ ಮಾಡ್ಕೊಳ್ತೇನೆ ನಾನು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ನೋಡ್ತಿರುವಾಗ್ಲೇ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನೋಡಿ ನೋಡಿ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕೊಳ್ತಾ ಇದ್ದೇನೆ ನಾನು. ನೋಡಿ ಈ ತರ ಬಂದಿದೆ ನೋಡಿ ಪೌಡರ್. 1 ಗ್ಲಾಸ್ ಹಾಲಿಗೆ ಒಂದೂವರೆ ಚಮಚದಷ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿರ್ತದೆ. ಬಿಸಿ ಹಾಲಿಗೆ ಕೂಡ ಹಾಕಿ ಕುಡಿಬಹುದು, ಇಲ್ಲದ್ರೆ ನಿಮ್ಗೆ ಈಗ ಈ ಮಿಲ್ಕ್ ಶೇಕ್ ತರ ಮಾಡಿ ಕೂಡ ಹಾಕಿ ಕುಡಿಬಹುದು. ಮಿಲ್ಕ್ ಶೇಕ್ ತರ ಮಾಡಿದ್ರೆ ಒಂದು ಬಾಳೆಹಣ್ಣು ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಒಂದು ಬಾಳೆಹಣ್ಣು ಹಾಕಿ ಇದು ಪೌಡರ್ ಹಾಕಿ ಹಾಲಿನಲ್ಲಿ ಮಿಲ್ಕ್ ಶೇಕ್ ತರ ಮಾಡಿ ಕೂಡ ಕುಡಿಬಹುದು ನೋಡಿ. ಇದನ್ನು ಕಮ್ಮಿ ಅಂದ್ರೆ 1 ತಿಂಗಳು ಸ್ಟೋರ್ ಮಾಡ್ಬೋದು, ಫ್ರಿಡ್ಜ್ ನಲ್ಲಿ ಇಟ್ಟು ಸ್ಟೋರ್ ಮಾಡಿ ಇಡ್ಬಹುದು ನೋಡಿ, ಏನಾಗುದಿಲ್ಲ ನೋಡಿ. ಪ್ರೋಟೀನ್ ಪೌಡರ್ ಮನೆಯಲ್ಲಿ ತುಂಬಾ ಸುಲಭದಲ್ಲಿ ಮಾಡ್ಬೋದು. ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್.